ಸಿಎಸ್ಕೆಯ ಕಪ್ತಾನನಾಗಿ MS ಧೋನಿ ಅವರು ಮರು ನಾಮಕಗೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೆ ಸರ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವನಿಗೆ ತಲೆ ಕೆಟ್ಟೋಗಿರ್ಬೋದು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಎಸ್, ಇಟ್ ಈಸ್ ಒಫಿಷಿಯಲ್. ಧೋನಿ ಅವರು ಮತ್ತೆ ಪುನಃ ನಾಯಕನಾಗಿದ್ದಾನೆ. ಯಾಕಂತಂದ್ರೆ ಅವರ ಈಗಿನ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಎಲ್ಬೋ ಫ್ರ್ಯಾಕ್ಚರ್ ಇಂದಾಗಿ IPL ಉಳಿದ ಎಲ್ಲಾ ಮ್ಯಾಚ್ಗಳಿಂದ ಹೊರಗುಳಿದಿದ್ದಾರೆ. ಈ ಒಂದು IPL ಸೀಸನ್ ಇಂದ ಹೊರಗೆ, ಔಟ್ ಆಫ್ IPL. ಸೊ ಈಗ ಮತ್ತೆ ಪುನಃ MS ಧೋನಿ ಅವ್ರನ್ನ CSK ರಿಮೈನಿಂಗ್ ಮ್ಯಾಚ್ಗಳಿಗೆ ಕ್ಯಾಪ್ಟನ್ ಅಂತ CSK ಮ್ಯಾನೇಜ್ಮೆಂಟ್ ಘೋಷಣೆ ಮಾಡಿದೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಇವರಿಂದ ಅವರ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಇಂದ ಬಂದಿದೆ. ಮತ್ತೆ ಪುನಃ ಧೋನಿ ಅವರಿಗೆ ನಾಯಕನ ಚುಕ್ಕಾಣಿ ಹಿಡಿದಿದೆ. ಇದು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, 2 ನಿಮಿಷದಲ್ಲಿ ಮುಗಿಸಿ ಬಿಡ್ತೇನೆ. ನೀವು ಕೇಳ್ಬೋದು ಬೇರೆ ಯಾರಿಲ್ವ ಮಾರೆ ಕ್ಯಾಪ್ಟನ್ ಅಂತ. ನೋಡಿ, ಜಡೇಜಾ ಅವರಿಗೆ ಒಂದ್ಸಲ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ರು. ಐ ಥಿಂಕ್ 3-4 ಮ್ಯಾಚ್ 5 ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿರಬಹುದು. ಬಟ್ ಆಗ್ಲಿಲ್ಲ. ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಜಡೇಜಾ ಅವರಿಗೆ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಮತ್ತೆ ಪುನಃ ಧೋನಿ ಅವರಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಗಾಯಕ್ವಾಡ್ ಅವ್ರನ್ನ ಕ್ಯಾಪ್ಟನ್ ಅಂತೆಲ್ಲ ನೇಮಕ ಮಾಡಿದ್ರು. ಈಗ ಗಾಯಕ್ವಾಡ್ ಇಂಜುರಿ ಆಗಿರೋದ್ರಿಂದಾಗಿ ವಾಪಸ್ ಧೋನಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಜಡೇಜಾ ಬಿಟ್ಟರೆ ಬೇರೆ ಯಾರಿಲ್ವಾ? ಅಶ್ವಿನ್ ಇಲ್ವಾ? ಅಶ್ವಿನ್ ಅವರ ಪ್ರಸಕ್ತ ಫಾರ್ಮೇ ಕೈ ಕೊಟ್ಟಿದೆಯಲ್ಲ, ಅವರ ಫಾರ್ಮೇ ಸರಿ ಇಲ್ಲ. ಮತ್ತು ಅವರ ಒಂದು ಯೂಟ್ಯೂಬಲ್ಲಿ ಬಂದಂತಹ ಸ್ಟೇಟ್ಮೆಂಟಿಂದ ಏನೋ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಗಿತ್ತು ಅವರ ಚಾನಲ್ ಏನೋ ಬಂದ ಮಾತಿಂದ. ಅದೆಲ್ಲ ನೋಡಿದಾಗ ಆ್ಯಂಡ್ ಅವೇ ಮ್ಯಾಚ್ CSK ಅವೇ ಮ್ಯಾಚಲ್ಲಿ 2 ಸ್ಪಿನ್ನರ್ ಸಾಕು ಅಂತ ಡಿಸೈಡ್ ಮಾಡಿದರೆ ಪಕ್ಕ ತಲೆದಂಡ ಆಗೋದು, ಯಾರ್ದಾದ್ರೂ ಪ್ಲೇಸ್ ಹೋಗ್ತದೆ ಅಂತಂದರೆ ಅದು ಅಶ್ವಿನ್ ಅವ್ರದ್ದು. ಸೊ ಆದ್ದರಿಂದ ಇದನ್ನೆಲ್ಲ ಗಮನ ಇಟ್ಟು ನೋಡಿದಾಗ ಅಶ್ವಿನ್ ಕೂಡ ಕ್ಯಾಪ್ಟನ್ ಆಗ್ಲಿಕ್ಕೆ ಆಗೋದಿಲ್ಲ. ಜಡೇಜಾ ಅವರಂತೂ ಬೇಡ ಅಂತ ಹೇಳ್ತಾರೆ. ಬೇರೆ ಫಾರಿನರ್ಸ್ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ವಾಪಸ್ ಧೋನಿ ಅವರಿಗೆ ಕೊಟ್ಟಿದ್ದಾರೆ. ಇದರಿಂದ ಒಂದು ಪಾಸಿಬಿಲಿಟಿ ಉಂಟು. ಒಂದು ಭಯಂಕರ ಕಮ್ಬ್ಯಾಕ್ ಆಗೋದು, ಏನೋ ಒಂದು ಭಯಂಕರ ಕಮ್ಬ್ಯಾಕ್ ಆಗ್ಬೋದು. ಇಲ್ಲದಿದ್ದರೆ ಈ ಗಾಯಕ್ವಾಡ್ ಅವರ ಅನುಪಸ್ಥಿತಿಯಿಂದ, ಆ್ಯಸ್ ಅ ಕ್ಯಾಪ್ಟನ್ ಅಂತ ಹೇಳೋದಿಲ್ಲ, ಆ್ಯಸ್ ಅ ಪ್ಲೇಯರ್, ಆ್ಯಸ್ ಅ ಪ್ಯೂರ್ ಬ್ಯಾಟ್ಸ್ಮನ್, ಅವರ ಅನುಪಸ್ಥಿತಿಯಿಂದ CSK ಇನ್ನೂ ಸಹ ಡೌನ್ ಆಗ್ಬೋದು. ಅವರ ಒಂದು ಅಂದರೆ ಇನ್ನೂ ಸಹ ಸೋಲು ಜಾಸ್ತಿ ಆಗಬಹುದು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಧೋನಿ ಅವರಿಗೊಂದು ರೈಟ್ ಮೊಮೆಂಟ್, ಅವರು ಟಾಪ್ ಆಫ್ ದ ಆರ್ಡರ್ ಬಂದು ಫ್ಲೋಟರ್ ಥರ ಡಮಾರ್ ಅಂತ ಹೊಡಿಲಿ, ಓವರ್ಟನ್ ಅವರನ್ನ ಹಾಕ್ಕೊಳ್ಬೋದು, ಆ್ಯಸ್ ಅ ಫಿನಿಷರ್ ಆಗಿ ಯೂಸ್ ಮಾಡಿಕೊಳ್ಬಹುದು. ಇಲ್ಲದಿದ್ರೆ ಧೋನಿ ಅವ್ರ ಮೇಲೆ ಬಂದರೆ ಎಲ್ಲರ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗೋದಿಲ್ಲ ಒಬ್ರು ಅಂತೆಲ್ಲ ಕಮೆಂಟ್ ಬರ್ತಿತ್ತು. ಈಗ ಒಂದು ಬ್ಯಾಟ್ಸ್ಮನ್ನೇ ಇಲ್ಲ ಅಲ್ಲ, ಅಲ್ಲಿ ಮೇನ್ ಬ್ಯಾಟ್ಸ್ಮನ್ನೇ ಇಲ್ಲ. ಸೊ ಧೋನಿ ಅವರು ಅಪ್ ದ ಆರ್ಡರ್ ಬರ್ಬೋದು, ಗೊತ್ತಿಲ್ಲ. ಬಟ್ ಎನಿವೇಸ್ ಧೋನಿ ಅವರು ಮತ್ತೆ ಪುನಃ ಕ್ಯಾಪ್ಟನ್ ಆಗಿರೋದು. ಹಾರ್ಡ್ ಕೋರ್ CSK ಫ್ಯಾನ್ಸಲ್ಲಿ ಯಾರು ಇರ್ತಾರಲ್ಲ, ಅವ್ರಿಗೆ ಭಾರಿ ಖುಷಿಯಾಗಿರ್ಬೋದು. ಮತ್ತೆ ಪುನಃ ಧೋನಿ ಅವ್ರನ್ನ ಕ್ಯಾಪ್ಟನ್ ಆಗಿ ನೋಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ ಹಾಗೆ ಹೀಗೆ ಅಂತ. ಈಗ ನೋಡಿ, ಕಟ್ಟ RCB ಫ್ಯಾನ್ಸ್, ಕೆಲವರು ವಾಟರಾಶಿ ಫ್ಯಾನ್ ಇರ್ತಾರಲ್ಲ, ಅವರಿಗೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ ಆಗಬೇಕು ಅಂತೆಲ್ಲ ಭಾರಿ ಆಸೆ ಇತ್ತಲ್ಲ. ಸೊ ಪಟಿದಾರ್ ಬೇಡ ಇತ್ತು ಮಾರೆ, ವಿರಾಟ್ ಕೊಹ್ಲಿಯ ಪುನಃ ಆಗ್ಬೋದಿತ್ತು ಅಂತ. ಹಾಗೆಯೇ ಧೋನಿ ಅವರು ಕ್ಯಾಪ್ಟನ್ ಆಗಿದ್ದು ಸುಮಾರು ಜನಕ್ಕೆ ಭಾರಿ ಖುಷಿಯಾಗಿರ್ಬೋದು. ನಿಮ್ಗೇನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಕೆಲವು ಕ್ಷಣದಲ್ಲಿ RCB ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ನಮಸ್ಕಾರ.